My dear students, welcome to online classes. So, in the last class, we have discussed about the Ricordian theory of international trade. So, in today's classes, let's continue the Ricordian theory of international trade. So, today's classes we have discussed about the gain from trade and their distribution. So, how it is the distributions of the profit or gain from international trade. So, Ricordo does not discuss the actual ratio at which wine and cloth would exchange and how much the two countries gain from trade. ಇಲ್ಲಿ ರಿಕಾರ್ಡೋ ತಮ್ಮ ಸಿದ್ಧಾಂತದಲ್ಲಿ ಈ ಎರಡೂ ರಾಷ್ಟ್ರಗಳು ಆ ಎರಡೂ ಸರಕುಗಳನ್ನು ಬಟ್ಟೆ ಮತ್ತು ಮದ್ಯವನ್ನು ಯಾವ ಅನುಪಾತದಲ್ಲಿ ವಿನಿಮಯ ಮಾಡಿಕೊಳ್ತವೆ ಅನ್ನೋದನ್ನು ಒಂದು ನಿಖರವಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಿಲ್ಲ. ಆದರೂ ಕೂಡ ಇವೆರಡೂ ದೇಶಗಳು ಒಂದು ನಿರ್ದಿಷ್ಟ ವಿನಿಮಯದ ಅನುಪಾತದ ಅಡಿಯಲ್ಲಿ ವಿನಿಮಯ ಮಾಡಿಕೊಂಡಾಗ ಎಷ್ಟರ ಮಟ್ಟಿಗೆ ಲಾಭವನ್ನು ಪಡಿತಾವೆ ಅಥವಾ ಗಳಿಕೆಯನ್ನು ಪಡಿತಾವೆ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಸೊ ಬಿಫೋರ್ ದಿ ಟ್ರೇಡ್, ದ ಡೊಮೆಸ್ಟಿಕ್ ಟ್ರೇಡ್ ರೇಷಿಯೋ ಇನ್ ದಿ ಟೂ ಕಂಟ್ರೀಸ್ ಫ್ರಾಮ್ ವೈನ್ ಆ್ಯಂಡ್ ಕ್ಲಾತ್ ಆರ್ ಶೋ ದಿ ಟೇಬಲ್ಸ್. ಇಲ್ಲಿ ಈ ಎರಡೂ ರಾಷ್ಟ್ರಗಳು ಇಂಗ್ಲೆಂಡ್ ಮತ್ತು ಪೋರ್ಚುಗಲ್ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಪೂರ್ವದಲ್ಲಿ ಆ ಬಟ್ಟೆ ಮತ್ತು ಮದ್ಯದ ಅನುಪಾತ ಯಾವ ರೀತಿ ಇತ್ತು, ದೇಶೀಯ ಅನುಪಾತ, ಡೊಮೆಸ್ಟಿಕ್ ಎಕ್ಸ್ಚೇಂಜ್ ರೇಷಿಯೋ ಅಂತ ಕರಿತೀವಿ. ದೇಶೀಯ ಅನುಪಾತ ಯಾವ ದರದಲ್ಲಿ ಇತ್ತು ಅನ್ನೋದನ್ನ ಈ ಒಂದು ಟೇಬಲ್ ಮೂಲಕ, ಪಟ್ಟಿಯ ಮೂಲಕ ನಾವಿಲ್ಲಿ ತಿಳಿಯಪಡಿಸ್ತಾ ಇರ್ತಕ್ಕಂಥದ್ದು. ಸೊ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ 1 unit of wine in England, so 120 men, and that of producing 1 unit of cloth is 100 men. It shows that the cost of producing wine is more as against the cloth, because 1 unit of wine can exchange for 1.2 units of the cloth. ಇಲ್ಲಿ ಇಂಗ್ಲೆಂಡ್ ದೇಶದ ದೇಶೀಯ ಅನುಪಾತದ ದರವನ್ನು ನಾವು ಗಮನಿಸಿದಾಗ 1 ಯೂನಿಟನ್ನು ವೈನ್ ಉತ್ಪಾದನೆ ಮಾಡಲಿಕ್ಕೆ 120 ಜನ ಕಾರ್ಮಿಕರು ಬೇಕು. ಅದೇ 1 ಯೂನಿಟ್ ಬಟ್ಟೆಯನ್ನು ಉತ್ಪಾದನೆ ಮಾಡಲಿಕ್ಕೆ 100 ಜನ ಕಾರ್ಮಿಕರು ಬೇಕು ಇಂಗ್ಲೆಂಡ್ ದೇಶಕ್ಕೆ. ಹಾಗಿದ್ದಾಗ ಇಂಗ್ಲೆಂಡ್, ಸೊ ಇಲ್ಲಿ ಏನಾದರೂ ಪೋರ್ಚುಗಲ್ನಿಂದ 1 ಯೂನಿಟ್ ವೈನನ್ನು ಆಮದು ಮಾಡಿಕೊಂಡು, ಸೊ ಅಲ್ಲಿ 1 ಯೂನಿಟ್ ಅನ್ನ, ಸೊ ಬಟ್ಟೆಯನ್ನ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ ರೇಷಿಯೋ 1:1.2 ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಟ್ ಶೋಸ್ ದ್ಯಾಟ್ ದ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ವೈನ್ ಈಸ್ ಮೋರ್ ಆಸ್ ಅಗೇನ್ಸ್ಟ್ ದಿ ಕ್ಲಾತ್. ಇಲ್ಲಿ ಬಟ್ಟೆಯ ಉತ್ಪಾದನೆಗಿಂತ ಮದ್ಯದ ಉತ್ಪಾದನೆಯ ಕಾರ್ಮಿಕರ ವೆಚ್ಚ ಇಂಗ್ಲೆಂಡ್ ದೇಶದಲ್ಲಿ ಅತ್ಯಧಿಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಬಿಕಾಸ್ 1 unit of wine can exchange for 1 units of cloth. ಏನಾದರೂ ಇಂಗ್ಲೆಂಡ್, ಸೊ ಇಲ್ಲಿ ವೈನ್ ಉತ್ಪಾದನೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಕಾರ್ಮಿಕರನ್ನ ಬಟ್ಟೆ ಉತ್ಪಾದನೆಗೆ ಬಳಸಿಕೊಂಡ್ರೆ 1.2 ಯೂನಿಟ್ನಷ್ಟು ಬಟ್ಟೆ ಉತ್ಪಾದನೆ ಮಾಡಬಹುದು. ಅಂದರೆ 120 ಜನ ಕಾರ್ಮಿಕರನ್ನ ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ ಬಳಸಿಕೊಂಡ್ರೆ 1.2 ಯೂನಿಟ್ನಷ್ಟು ಬಟ್ಟೆಯನ್ನು ಇಂಗ್ಲೆಂಡ್ ಉತ್ಪಾದನೆ ಮಾಡಬಹುದು. ಆಗ ಅದರ ರೇಷಿಯೋ 1:1.2 ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಆನ್ ದಿ ಅದರ್ ಹ್ಯಾಂಡ್, ದ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ 1 ಯೂನಿಟ್ ಆಫ್ ವೈನ್ ಇನ್ ಪೋರ್ಚುಗಲ್, 1 ಯೂನಿಟ್ ಆಫ್ ವೈನ್ ಇನ್ ಎ ಪೋರ್ಚುಗಲ್ ಈಸ್ 80 men, and that of producing 1 unit of cloth is 90 men. ಅದೇ ಪೋರ್ಚುಗಲ್ನಲ್ಲಿ 1 ಯೂನಿಟ್ ವೈನ್ ಉತ್ಪಾದನೆ ಮಾಡಲಿಕ್ಕೆ 80 ಜನ ಕಾರ್ಮಿಕರು ಬೇಕು. 1 ಯೂನಿಟ್ ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ ಸೊ ಅಲ್ಲಿ 90 ಜನ ಕಾರ್ಮಿಕರು ಬೇಕಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋ. ಇಟ್ ಈಸ್ ಕ್ಲಿಯರ್ ದಟ್ ದ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಕ್ಲಾತ್ ಈಸ್ ಮೋರ್ ದೆನ್ ದಟ್ of wine, because 1 unit of wine can exchange for the 0.89 unit of the cloth. ಸೊ ಇಲ್ಲಿ ಬಟ್ಟೆಯನ್ನು ಉತ್ಪಾದನೆ ಮಾಡಲಿಕ್ಕೆ ತಗಲತಕ್ಕಂಥ ಕಾರ್ಮಿಕರ ವೆಚ್ಚ
ಮದ್ಯದ ಉತ್ಪಾದನೆಗಿಂತ ಅತ್ಯಧಿಕವಾಗಿರ್ತಕ್ಕಂಥದ್ದು. ಯಾಕಂದರೆ ಮದ್ಯ ಉತ್ಪಾದನೆ ಮಾಡಲಿಕ್ಕೆ ಪೋರ್ಚುಗಲ್ನಲ್ಲಿ 1 ಯೂನಿಟ್ಗೆ 80 ಜನ ಕಾರ್ಮಿಕರು ಬೇಕು. ಆದರೆ ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ 90 ಜನ ಕಾರ್ಮಿಕರು ಬೇಕಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅನ್ನೋದು. ಹಾಗಾಗಿ ಇಲ್ಲಿ ಪೋರ್ಚುಗಲ್ ದೇಶ ಇಲ್ಲಿ ತಾನು ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ ಹೋದರೆ ಅಲ್ಲಿ 80 ಯೂನಿಟ್ನಷ್ಟು ಕಾರ್ಮಿಕರನ್ನು ಬಳಸಿಕೊಂಡು ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ ಹೋದರೆ ಕೇವಲ 0.89 ಯೂನಿಟ್ನಷ್ಟು ಕ್ಲಾತನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. 80 ಜನ ಕಾರ್ಮಿಕರನ್ನು ಬಳಸಿಕೊಂಡು ಪೋರ್ಚುಗಲ್ ತಾನೇ ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ ಹೋದರೆ ಎಷ್ಟು ಬಟ್ಟೆ ಉತ್ಪಾದನೆ ಮಾಡ್ಬೋದು? 0.89 ಬಟ್ಟೆಯನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಸಪೋಸ್ ದ ಟ್ರೇಡ್ ಬಿಗಿನ್ಸ್ ಬಿಟ್ವೀನ್ ದಿ ಟೂ ಕಂಟ್ರೀಸ್, England will gain it if the imports 1 unit of wine from the Portugal in the exchange for the less than 1 units of the 1.2 units of the cloth. ಸಪೋಸ್ ಇಲ್ಲಿ ಎರಡೂ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಲ್ಗೊಂಡಾಗ, ಟ್ರೇಡ್ ಬಿಗಿನ್ಸ್ ಬಿಟ್ವೀನ್ ದಿ ಟೂ ಕಂಟ್ರೀಸ್, England will gain if it imports 1 unit of wine from Portugal in exchange for the less than 1.2 of cloths. ಇಲ್ಲಿ ಇಂಗ್ಲೆಂಡ್ ಏನಾದರೂ ಪೋರ್ಚುಗಲ್ನಿಂದ 1 ಯೂನಿಟ್ ಮದ್ಯವನ್ನು ಆಮದು ಮಾಡಿಕೊಂಡಾಗ ಆಗ ಇಂಗ್ಲೆಂಡ್ 1.2 ಯೂನಿಟ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಪೋರ್ಚುಗಲ್ಗೆ ಬಟ್ಟೆಯನ್ನು ರಫ್ತು ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಅದರ್ ಹ್ಯಾಂಡ್ Portugal will also gain if it imports 1 unit of cloth from England in exchange for more than 0.89 of wine. ಅದೇ ರೀತಿಯಾಗಿ ಪೋರ್ಚುಗಲ್ will also gain if it is a import of 1 unit of cloth from England. ಪೋರ್ಚುಗಲ್ ಇಂಗ್ಲೆಂಡ್ನಿಂದ 1 ಯೂನಿಟ್ನಷ್ಟು ಬಟ್ಟೆಯನ್ನು ಆಮದು ಮಾಡಿಕೊಂಡ್ರೆ ಅದಕ್ಕೆ ಪ್ರತಿಯಾಗಿ 0.89 ಯೂನಿಟ್ಗಿಂತಲೂ ಅತ್ಯಧಿಕ ಮದ್ಯವನ್ನು ಇಂಗ್ಲೆಂಡ್ ದೇಶಕ್ಕೆ ರಫ್ತು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಸೊ ದ ಟೇಬಲ್ ಶೋಸ್ ದ್ಯಾಟ್ ದ ಡೊಮೆಸ್ಟಿಕ್ ಎಕ್ಸ್ಚೇಂಜ್ ರೇಷಿಯೋ ಇನ್ ಇಂಗ್ಲೆಂಡ್ ಈಸ್ 1 ಯೂನಿಟ್ ಆಫ್ ಕ್ಲಾತ್ ಈಸ್ ಈಕ್ವಲ್ ಟು 0.83 ಯೂನಿಟ್ ಆಫ್ ವೈನ್, ಆ್ಯಂಡ್ ಇನ್ ಪೋರ್ಚುಗಲ್ 1 ಯೂನಿಟ್ ಆಫ್ ವೈನ್ ಈಸ್ ಈಕ್ವಲ್ ಟು 0.89 ಯೂನಿಟ್ ಆಫ್ ದಿ ಕ್ಲಾತ್. ಸೊ ಇಲ್ಲಿ ಎರಡೂ ದೇಶಗಳ ದೇಶೀಯ ಅನುಪಾತದ ದರ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ದೇಶೀಯ ಅನುಪಾತದ ದರ ಎಷ್ಟಿತ್ತು ಅಂತಂದರೆ ಇಲ್ಲಿ ಇಂಗ್ಲೆಂಡ್ 1 ಯೂನಿಟ್ ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ 100 ಕಾರ್ಮಿಕರನ್ನು ಬಳಸಿಕೊಂಡಿರ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇಲ್ಲಿ ವೈನನ್ನು ಉತ್ಪಾದನೆ ಮಾಡಲಿಕ್ಕೆ 120 ಜನ ಕಾರ್ಮಿಕರು ಬೇಕು. ಆಗ ಅಲ್ಲಿ ಅನುಪಾತದ ದರ ಎಷ್ಟಿದೆ? 1:0.83. ಅಂದರೆ 100 ಜನ ಕಾರ್ಮಿಕರನ್ನು ಬಳಸಿಕೊಂಡು 1 ಯೂನಿಟ್ ಬಟ್ಟೆ ಉತ್ಪಾದನೆ ಮಾಡಬಹುದು. ಅದೇ 100 ಜನ ಕಾರ್ಮಿಕರನ್ನ ಮದ್ಯವನ್ನು ಉತ್ಪಾದನೆ ಮಾಡಲಿಕ್ಕೆ ಬಳಸಿಕೊಂಡ್ರೆ ಅಲ್ಲಿ ಕೇವಲ 1 ಯೂನಿಟ್ ಆಗೋದಿಲ್ಲ, ಅದರ ಬದಲಾಗಿ 0.83 ಯೂನಿಟ್ನಷ್ಟು ಮಾತ್ರ ಮದ್ಯವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ಪೋರ್ಚುಗಲ್ ಕೂಡ ಇಲ್ಲಿ ವೈನ್ ಉತ್ಪಾದನೆ ಮಾಡಲಿಕ್ಕೆ 1 ಯೂನಿಟ್ಗೆ 80 ಜನ ಕಾರ್ಮಿಕರು ಬೇಕು. ಸೊ ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ 90 ಜನ ಕಾರ್ಮಿಕರು ಬೇಕು. ಒಂದು ವೇಳೆ ಪೋರ್ಚುಗಲ್ ಇಲ್ಲಿ 80 ಜನ ಕಾರ್ಮಿಕರನ್ನೇ ಬಳಸಿಕೊಂಡು ಏನಾದರೂ ಬಟ್ಟೆ ಉತ್ಪಾದನೆ ಮಾಡಿದರೆ ಅದು ಕೇವಲ 0.89 ಯೂನಿಟ್ನಷ್ಟು ಮಾತ್ರ ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಫ್ ವಿ ಅಸ್ಯೂಮ್ ದಿ ಎಕ್ಸ್ಚೇಂಜ್ ರೇಷಿಯೋ ಬಿಟ್ವೀನ್ ದಿ ಟೂ ಕಂಟ್ರೀಸ್ to be 1 unit of the cloth is equal to 1 unit of the wine after the trade in both the countries of England and Portugal. ಸೊ ಕಾಲಾನಂತರ ಇಂಗ್ಲೆಂಡ್ ಮತ್ತು ಪೋರ್ಚುಗಲ್ ಎರಡೂ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಂಡಾಗ ಆ ಎರಡೂ ದೇಶಗಳು ಬಟ್ಟೆ ಮತ್ತು ಮದ್ಯವನ್ನು 1 ಯೂನಿಟ್ ಅನ್ನು ತನ್ನಲ್ಲಿಯೇ ವಿನಿಮಯ ಮಾಡಿಕೊಳ್ತಕ್ಕಂಥದ್ದು. 1 ಯೂನಿಟ್ ಕ್ಲಾತ್ ಈಸ್ ಈಕ್ವಲ್ ಟು 1 ಯೂನಿಟ್ ಆಫ್ ವೈನ್. ದೇರ್ ವಿಲ್ ಬಿ ಎಕ್ಸ್ಚೇಂಜಿಂಗ್ ಬೋತ್ ದಿ ಕಂಟ್ರೀಸ್ ಆಫ್ ಇಂಗ್ಲೆಂಡ್ ಆ್ಯಂಡ್ ಪೋರ್ಚುಗಲ್. And that circumstances, England would gain from 0.17%
unit of the wine by exporting 1 unit of the cloth of Portugal. Similarly, the gain from Portugal by exporting 1 unit of wine England will be 0.11 unit of the cloth. ಇಲ್ಲಿ ಎರಡೂ ದೇಶಗಳು ಇಂಗ್ಲೆಂಡ್ ಒಂದು ಯೂನಿಟ್ ಬಟ್ಟೆಯನ್ನ ಪೋರ್ಚುಗಲ್ಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು, ಪೋರ್ಚುಗಲ್ 1 ಯೂನಿಟ್ ಮದ್ಯವನ್ನ ಇಂಗ್ಲೆಂಡ್ಗೆ ಸೊ ಇಲ್ಲಿ ಎಕ್ಸ್ಪೋರ್ಟ್ ಮಾಡಿದಾಗ 1 ಯೂನಿಟ್ ಕ್ಲಾತ್ ಈಸ್ ಈಕ್ವಲ್ ಟು 1 ಯೂನಿಟ್ ವೈನ್. ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಬಳಿಕೆ ನಡೀತಾ ಇರತಕ್ಕಂಥ ಅನುಪಾತವಾಗಿರ್ತಕ್ಕಂಥದ್ದು. ಆ ರೀತಿ ಆದಾಗ ಎರಡೂ ದೇಶಗಳಿಗೆ ಅನುಕೂಲವಾಗುತ್ತೆ. ಇಂಗ್ಲೆಂಡ್ ದೇಶಕ್ಕೆ 0.17 ಯೂನಿಟ್ನಷ್ಟು ವೈನ್ ಹೆಚ್ಚುವರಿಯಾಗಿ ಸಿಗುತ್ತೆ. ಅದೇ ರೀತಿಯಾಗಿ ಪೋರ್ಚುಗಲ್ಗೆ ಸೊ ಇಲ್ಲಿ 0.11ನಷ್ಟು ಬಟ್ಟೆ ಅತ್ಯಧಿಕವಾಗಿ ಲಭ್ಯವಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಯಾಕೆಂದ್ರೆ ಇಲ್ಲಿ ಇಂಗ್ಲೆಂಡ್ 2 ಯೂನಿಟ್ ಬಟ್ಟೆ ಉತ್ಪಾದನೆ ಮಾಡಿ 1 ಯೂನಿಟ್ ಅನ್ನು ಪೋರ್ಚುಗಲ್ಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಪೋರ್ಚುಗಲ್ 2 ಯೂನಿಟ್ ಮದ್ಯವನ್ನು ಉತ್ಪಾದನೆ ಮಾಡಿ 1 ಯೂನಿಟ್ ಅನ್ನ ಇಂಗ್ಲೆಂಡ್ಗೆ ಸೊ ರಫ್ತು ಮಾಡಿದಾಗ ಅವೆರಡರ ವಿನಿಮಯ ದರ 1:1 ಅಂದ್ರೆ 1 ಯೂನಿಟ್ ಕ್ಲಾತ್ ಈಸ್ ಈಕ್ವಲ್ ಟು 1 ಯೂನಿಟ್ ಆಫ್ ವೈನ್ ಆದಾಗ ಇಂಗ್ಲೆಂಡ್ ಸೊ ಇಲ್ಲಿ 0.17 unit of wine is benefited to the England, and also Portugal so 0.11 unit of the cloth will be benefited to the Portugal. ಇಲ್ಲಿ ಇಂಗ್ಲೆಂಡ್ಗೆ 0.17ರಷ್ಟು ಮದ್ಯ ಹೆಚ್ಚುವರಿಯಾಗಿ ಸಿಗುತ್ತೆ ಮತ್ತು ಪೋರ್ಚುಗಲ್ಗೆ 0.11ರಷ್ಟು ಸೊ ಬಟ್ಟೆ ಅತ್ಯಧಿಕವಾಗಿ ಸಿಗ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ದಸ್ ಟ್ರೇಡ್ ಈಸ್ ಬೆನಿಫಿಷಿಯಲ್ ಫಾರ್ ದಿ ಬೋತ್ ದಿ ಕಂಟ್ರೀಸ್ ಆಫ್ಟರ್ ದಿ ಸೊ ಇಂಟರ್ನ್ಯಾಷನಲ್ ಟ್ರೇಡ್. ಎರಡೂ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಂಡಾಗ ಎರಡೂ ದೇಶಗಳಿಗೆ ಅನುಕೂಲವಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಸೊ ಇದನ್ನ ಒಂದು ರೇಖಾಚಿತ್ರದ ಮೂಲಕವೂ ಕೂಡ ಸೊ ರಿಕಾರ್ಡೋ ಇಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಅದನ್ನ ಈಗ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನಾನು ಸೆಂಡ್ ಮಾಡ್ತೀನಿ.